ನೋಡಿ, ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ 32 ನಿಗಮ ಮಂಡಳಿಗೆ ನೇಮಕವಾಗೋ ಸಾಧ್ಯತೆ ಇದೆ. ಈ ಕುರಿತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಮಾತ್ರ ಇರಲಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಹೊರಗೆ ಬಂದು ಮಾತನಾಡಿದ ಸಂದರ್ಭದಲ್ಲಿ ಮತ್ತಷ್ಟು ವಿಳಂಬವಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದ್ರ ಬಗ್ಗೆ ಚರ್ಚೆ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಕ್ಲಿಯರ್ ಕಟ್ ಆಗಿ ವಿಚಾರ ಹೊರಗೆ ಬರ್ತಾ ಇದೆ. 45 ನಿಗಮ ಮಂಡಳಿ ಪೈಕಿ 32 ನಿಗಮ ಮಂಡಳಿಗೆ ಅಸ್ತು ಹೊಂದಿದೆ ಅಂತ. ಬಹುತೇಕ ಅಧ್ಯಕ್ಷ ಉಪಾಧ್ಯಕ್ಷರ ಪಟ್ಟಿ ಫೈನಲ್ ಆಗಿರೋ ಮಾಹಿತಿ ಸಿಗ್ತಾ ಇದೆ. ಆದ್ಯತೆಯ ಮೇರೆಗೆ ಮೊದಲಿಗೆ 32 ನಿಗಮ ಮಂಡಳಿಗೆ ಅವಕಾಶವನ್ನ ಕಲ್ಪಿಸಿಕೊಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುತೇಕ ಅಧ್ಯಕ್ಷ ಉಪಾಧ್ಯಕ್ಷರ ಪಟ್ಟಿ ಫೈನಲ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ಇನ್ಸೈಡ್ ಡೀಟೇಲ್ಸ್ ಇದು. ಜುಲೈ 16ನೇ ತಾರೀಕು ಬೆಂಗಳೂರಿಗೆ ಮತ್ತೆ ಉಸ್ತುವಾರಿಗಳು ಆಗಮಿಸ್ತಾರೆ ಸುರ್ಜೇವಾಲಾ ಅವರು. ಸೊ ಬಂದಂಥ ಸಂದರ್ಭದಲ್ಲಿ ಆದ್ಯತೆಯ ಮೇರೆಗೆ ಮೊದಲಿಗೆ 32 ನಿಗಮ ಮಂಡಳಿಗೆ ಅವಕಾಶವನ್ನ ಕೊಡ್ತಾರೆ. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂದರೆ ಸದಸ್ಯತ್ವ ಸ್ಥಾನಕ್ಕೆ ಕಾರ್ಯಕರ್ತರು ಇನ್ನೂ ಕಾಯಲೇಬೇಕಾಗತ್ತೆ. ಇನ್ನಷ್ಟು ವಿಳಂಬ ಆಗುತ್ತೆ. ಹಾಗಾಗಿ ನಿರೀಕ್ಷೆಯಲ್ಲಿದ್ದಂತಹ ಕಾರ್ಯಕರ್ತರಿಗೆ ನಿರಾಸೆ ಆಗೋದಂತೂ ನಿಕ್ಕಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಒಂದು ಕಡೆ ಶಾಸಕರಿಗೆ ಖುಷಿ ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಈ ಸದಸ್ಯತ್ವ ಸ್ಥಾನವನ್ನು ಪಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇನ್ನಷ್ಟು ದಿನ ಕಾಯಲೇಬೇಕು ಕಾರ್ಯಕರ್ತರು ಇದ್ರ ಬಗ್ಗೆ. ಖಂಡಿತ ಶರತ್, ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳ ಜೊತೆ ಸಾಕಷ್ಟು ಚರ್ಚೆಗಳನ್ನು ಕೂಡ ನಡೆಸಲಾಗಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಆದರೆ ಬಹುಮುಖ್ಯವಾಗಿ ಯಾಕೆಂತ ಹೇಳಿದ್ರೆ, ಒಂದು ಕಡೆ ಸಚಿವ ಸಂಪುಟದ ಬಗ್ಗೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ, ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಅದೆಲ್ಲವನ್ನು ಕೂಡ ಮೀರಿದಂತೆ ಇದೀಗ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕುರಿತಾಗಿ ಇದೀಗ ಚರ್ಚೆಗಳು ಆಗ್ತದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಲಭ್ಯವಾಗ್ತಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ನಿನ್ನೆ ಸಂಜೆ ಅದರಲ್ಲೂ ಕೂಡ ತಡರಾತ್ರಿ ನಡೆದಂತಹ ಸುಮಾರು 3 ಗಂಟೆಗಳ ಮಾತುಕತೆಗಳಲ್ಲಿ, ಅಂದ್ರೆ ಸುರ್ಜೇವಾಲಾ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸುರ್ಜೇವಾಲಾ ಜೊತೆಗೆ ಕೆಲವೊಂದಿಷ್ಟು 2 ರಿಂದ 3 ಗಂಟೆಗಳ ಕಾಲ ಮಾತುಕತೆಗಳನ್ನು ನಡೆಸಿದ್ರು. ಯಾಕೆಂತ ಹೇಳಿದ್ರೆ, ಅದಕ್ಕೂ ಮುಂಚಿತವಾಗಿ ಕಳೆದ 3 ದಿನಗಳ ಹಿಂದಷ್ಟೇ ರಾಜ್ಯದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಶಾಸಕರುಗಳ ಅಭಿಪ್ರಾಯಗಳನ್ನು, ಅಂದ್ರೆ ಸರ್ಕಾರದ ಬಗ್ಗೆ ಜೊತೆಗೆ ಸಚಿವರುಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಯಾರೆಲ್ಲ ಅಸಮಾಧಾನಿತರಾಗಿದ್ದಾರೆ ಶಾಸಕರು, ಯಾಕೆಂತ ಹೇಳಿದ್ರೆ ಒಂದು ಕಡೆ ಅನುದಾನದ ಕೊರತೆ ಆಗ್ತಾ ಇದೆ ಅನ್ನುವಂತ ಒಂದು ಬಹಿರಂಗ ಹೇಳಿಕೆಗಳಿರ್ಬೋದು, ಜೊತೆಗೆ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ಈ ರೀತಿಯಾದಂತಹ ಆಪಾದನೆಗಳನ್ನ, ಆರೋಪಗಳನ್ನ ಮಾಡ್ತಿರುವಂತಹ ಸರ್ಕಾರದ ವಿರುದ್ಧವೇ ಮಾತನಾಡ್ತಿರುವಂತಹ ಎಲ್ಲದರ ಬಗ್ಗೆ ಕೂಡ ಇದೀಗ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅವರನ್ನು ಸಮಾಧಾನ ಮಾಡುವಂತಹ ಕೆಲಸ ಇದೀಗ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಕೂಡ ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಉಳಿದಿರುವಂತಹ 45 ಅಧ್ಯಕ್ಷರು ನಿಗಮ ಮಂಡಳಿಗಳ ಪೈಕಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ ನೇಮಕ ಮಾಡುವಂತಹ ಕೆಲಸಕ್ಕೆ ಇದೀಗ ತುರ್ತಾದಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಮುಂದೆ ಬರುವಂತಹ 16ನೇ ತಾರೀಕಿನಂದು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಯಾರಿಗೆ ಅತಿ ವೇಗದಲ್ಲಿ, ಯಾಕೆಂತ ಹೇಳಿದ್ರೆ ಬಹುತೇಕ ಶಾಸಕರು ಕೂಡ ಅಸಮಾಧಾನದಲ್ಲಿದ್ದಾರೆ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಒಂದು ಸ್ಥಾನವನ್ನ ಕಲ್ಪಿಸಿಕೊಡುವಂತಹ ಒಂದು ಸಾಧ್ಯತೆಗಳಿದೆ. ಆ ಕಾರಣದಿಂದಾಗಿ ಅದನ್ನ ಮೊದಲು ಮಾಡುವಂತಹ ಕೆಲಸವನ್ನ, ಅದಕ್ಕೆ ಅಂತ ಹೇಳಿದ್ರೆ ಆದ್ಯತೆಯ ಮೇರೆಗೆ ಅವರಿಗೆ ಬಹುಮುಖ್ಯವಾಗಿ ಪ್ರಮುಖವಾಗಿ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಬಹಿರಂಗವಾಗಿ ಕೊಡುವಂತಹ ಹೇಳಿಕೆಗಳು ಕಂಟ್ರೋಲ್ಗೆ ಬರಬಹುದು. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಸಮಾಧಾನ ಮಾಡುವಂತಹ ಕೆಲಸ ಇದೀಗ ಕಾಂಗ್ರೆಸ್ ನಿಂದ ಆಗ್ತಾ ಇದೆ. ಮತ್ತೊಂದು ಉಳಿದಿರುವಂತಹ 45ರಲ್ಲಿ ಸುಮಾರು 30 ರಿಂದ 32 ಆಸ್ಪಾಸ್ನಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ನೇಮಕ ಆಗಿದ್ದೇ ಆದಲ್ಲಿ ಸಹಜವಾಗಿ ಒಂದು ರೀತಿಯಾದಂತಹ ಶಾಸಕರನ್ನ ಸಮಾಧಾನ ಪಡಿಸಬಹುದು. ಉಳಿದಂತೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಶರತ್, ಯಾಕೆಂತ ಹೇಳಿದ್ರೆ ಕಾರ್ಯಕರ್ತರು ಏನ್ ಮಾಡಿದ್ರು, ಸರ್ಕಾರವನ್ನ ರಚನೆ ಮಾಡೋದಕ್ಕೆ, ಪಕ್ಷವನ್ನ ಬೆಳೆಸುವುದಕ್ಕೆ ಕಾರ್ಯಕರ್ತರು ಕೂಡ ಅಷ್ಟೇ ಪ್ರಮಾಣದ ಒಂದು ಎಫರ್ಟ್ ಅನ್ನ ಹಾಕಿರ್ತಾರೆ. ಅವರಿಗೆ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಆದ್ಯತೆಯನ್ನ, ಜೊತೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳನ್ನು ಕೊಡೋದಕ್ಕೆ ಸರ್ಕಾರ ಹಿಂದೆಟಾಗುತ್ತೆ, ಜೊತೆಗೆ ಪಕ್ಷವು ಕೂಡ ಹಿಂದೆಟಾಗುತ್ತೆ ಅನ್ನೋ ಆರೋಪಗಳು ಕೇವಲ ಒಂದು ಪಕ್ಷದಲ್ಲಿ ಬರೋದಿಲ್ಲ. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಈ ರೀತಿಯಾದಂತಹ ಒಂದು ಆಪಾದನೆಗಳು ಕೇಳ್ತಾ ಇರುತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಇದೀಗ ಅದೇ ರೀತಿಯಾದಂತಹ ಸ್ಥಿತಿ ಉದ್ಭವ ಆಗಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ರೀತಿಯಾದಂತಹ ಒಂದು ಆದ್ಯತೆಯನ್ನು ಅಥವಾ ನೆರವನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಾ ಸದ್ಯಕ್ಕೆ, ಅಥವಾ ಕೇವಲ ಶಾಸಕರುಗಳಿಗೆ ಮಾತ್ರ ಮಣೆ ಹಾಕುತ್ತಾ ಇರುವಂತಹ 45ರಲ್ಲಿ 30 ರಿಂದ 32 ನಿಗಮ ಮಂಡಳಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ನೇಮಕ ಮಾಡುತ್ತೆ ಅನ್ನುವಂತ ಹೇಳಲಾಗ್ತದೆ. ಅದರಲ್ಲಿ ಕಾರ್ಯಕರ್ತರ ಹೆಸರುಗಳು ಇರುತ್ತೆ ಅನ್ನುವಂತ ಬಹುಶಃ ಕಾದ್ ನೋಡ್ಬೇಕಾಗತ್ತೆ ಶರತ್. ಡೀಟೇಲ್ಸ್ಗಾಗಿ